ನೋಡಿ, ಜಾರಕಿಹೊಳಿ ಫ್ಯಾಮಿಲಿ ನೋಡಿ, ಒಂದು ಕಡೆ KPCC ಅಧ್ಯಕ್ಷ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಇದ್ದಾರೆ. 2028ರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ ಯಾರು ವಿಜಯೇಂದ್ರ, ಅವರ ವಿರುದ್ಧ ಸಮರ ಸಾರ್ತಾ ಇರೋದು ಯಾರು? ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಅದರಲ್ಲೂ ಕೂಡ ಬಹುತೇಕ ಯಶಸ್ವಿ ಆಗುವಂಥ ಸಾಧ್ಯತೆ ಇದೆ. ಸವಾಲು ಹಾಕ್ಬಿಟ್ಟಿದ್ದಾರೆ, ಏಕೆ ಅದು ತಾರಕಕ್ಕೆ ಇರುತ್ತೆ. ನೋಡಿ, ಒಂದಂತೂ ಭಾಳ ಸ್ಪಷ್ಟ ರೀ, ನಾನು ಹೇಳಿದೆ ಇವ್ರಿಗೆ, ರಮೇಶ್ ಜಾರಕಿಹೊಳಿ BJPಯಲ್ಲಿರಲಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿರಲಿ, ಮತ್ತೊಂದರಲ್ಲಿರಲಿ, ಈಗ ಇವರು ಆಡಳಿತ ಪಕ್ಷದಲ್ಲಿ, ಉಳಿದವರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಫ್ಯಾಮಿಲಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಈಗ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಗಾದಿ ಸಿಗಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ BJP ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು, ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ BJP ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CD ಬರುವಂತೆ DK ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ನೋಡಿ, ಜಾರಕಿಹೊಳಿ ಫ್ಯಾಮಿಲಿ ನೋಡಿ, ಒಂದು ಕಡೆ KPCC ಅಧ್ಯಕ್ಷ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಇದ್ದಾರೆ. 2028ರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ ಯಾರು ವಿಜಯೇಂದ್ರ, ಅವರ ವಿರುದ್ಧ ಸಮರ ಸಾರ್ತಾ ಇರೋದು ಯಾರು? ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಅದರಲ್ಲೂ ಕೂಡ ಬಹುತೇಕ ಯಶಸ್ವಿ ಆಗುವಂಥ ಸಾಧ್ಯತೆ ಇದೆ. ಸವಾಲು ಹಾಕ್ಬಿಟ್ಟಿದ್ದಾರೆ, ಏಕೆ ಅದು ತಾರಕಕ್ಕೆ ಇರುತ್ತೆ. ನೋಡಿ, ಒಂದಂತೂ ಭಾಳ ಸ್ಪಷ್ಟ ರೀ, ನಾನು ಹೇಳಿದೆ ಇವ್ರಿಗೆ, ರಮೇಶ್ ಜಾರಕಿಹೊಳಿ BJPಯಲ್ಲಿರಲಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿರಲಿ, ಮತ್ತೊಂದರಲ್ಲಿರಲಿ, ಈಗ ಇವರು ಆಡಳಿತ ಪಕ್ಷದಲ್ಲಿ, ಉಳಿದವರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಫ್ಯಾಮಿಲಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಈಗ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಗಾದಿ ಸಿಗಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ BJP ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು, ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ BJP ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CD ಬರುವಂತೆ DK ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ನೋಡಿ, ಜಾರಕಿಹೊಳಿ ಫ್ಯಾಮಿಲಿ ನೋಡಿ, ಒಂದು ಕಡೆ KPCC ಅಧ್ಯಕ್ಷ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಇದ್ದಾರೆ. 2028ರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ ಯಾರು ವಿಜಯೇಂದ್ರ, ಅವರ ವಿರುದ್ಧ ಸಮರ ಸಾರ್ತಾ ಇರೋದು ಯಾರು? ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಅದರಲ್ಲೂ ಕೂಡ ಬಹುತೇಕ ಯಶಸ್ವಿ ಆಗುವಂಥ ಸಾಧ್ಯತೆ ಇದೆ. ಸವಾಲು ಹಾಕ್ಬಿಟ್ಟಿದ್ದಾರೆ, ಏಕೆ ಅದು ತಾರಕಕ್ಕೆ ಇರುತ್ತೆ. ನೋಡಿ, ಒಂದಂತೂ ಭಾಳ ಸ್ಪಷ್ಟ ರೀ, ನಾನು ಹೇಳಿದೆ ಇವ್ರಿಗೆ, ರಮೇಶ್ ಜಾರಕಿಹೊಳಿ BJPಯಲ್ಲಿರಲಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿರಲಿ, ಮತ್ತೊಂದರಲ್ಲಿರಲಿ, ಈಗ ಇವರು ಆಡಳಿತ ಪಕ್ಷದಲ್ಲಿ, ಉಳಿದವರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಫ್ಯಾಮಿಲಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಈಗ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಗಾದಿ ಸಿಗಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ BJP ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು, ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ BJP ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CD ಬರುವಂತೆ DK ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ನೋಡಿ, ಜಾರಕಿಹೊಳಿ ಫ್ಯಾಮಿಲಿ ನೋಡಿ, ಒಂದು ಕಡೆ KPCC ಅಧ್ಯಕ್ಷ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಇದ್ದಾರೆ. 2028ರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ ಯಾರು ವಿಜಯೇಂದ್ರ, ಅವರ ವಿರುದ್ಧ ಸಮರ ಸಾರ್ತಾ ಇರೋದು ಯಾರು? ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಅದರಲ್ಲೂ ಕೂಡ ಬಹುತೇಕ ಯಶಸ್ವಿ ಆಗುವಂಥ ಸಾಧ್ಯತೆ ಇದೆ.
ಸವಾಲು ಹಾಕ್ಬಿಟ್ಟಿದ್ದಾರೆ. ಏಕೆ ಅದು ತಾರಕಕ್ಕೆ ಇರುತ್ತೆ ನೋಡಿ. ಒಂದಂತೂ ಭಾಳ ಸ್ಪಷ್ಟ ರೀ, ನಾನು ಹೇಳಿದೆ ಇವ್ರಿಗೆ, ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿರಲಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿರಲಿ, ಮತ್ತೊಂದರಲ್ಲಿರಲಿ, ಈಗ ಇವರು ಆಡಳಿತ ಪಕ್ಷದಲ್ಲಿ, ಉಳಿದವರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಫ್ಯಾಮಿಲಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಈಗ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಗಾದಿ ಸಿಗಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ BJP ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು, ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ, ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ BJP ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CD ಬರುವಂತೆ DK ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ನೋಡಿ, ಜಾರಕಿಹೊಳಿ ಫ್ಯಾಮಿಲಿ ನೋಡಿ, ಒಂದು ಕಡೆ KPCC ಅಧ್ಯಕ್ಷ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಇದ್ದಾರೆ. 2028ರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ ಯಾರು ವಿಜಯೇಂದ್ರ, ಅವರ ವಿರುದ್ಧ ಸಮರ ಸಾರ್ತಾ ಇರೋದು ಯಾರು? ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಅದರಲ್ಲೂ ಕೂಡ ಬಹುತೇಕ ಯಶಸ್ವಿ ಆಗುವಂಥ ಸಾಧ್ಯತೆ ಇದೆ. ಸವಾಲು ಹಾಕ್ಬಿಟ್ಟಿದ್ದಾರೆ. ಏಕೆ ಅದು ತಾರಕಕ್ಕೆ ಇರುತ್ತೆ ನೋಡಿ. ಒಂದಂತೂ ಭಾಳ ಸ್ಪಷ್ಟ ರೀ, ನಾನು ಹೇಳಿದೆ ಇವ್ರಿಗೆ, ರಮೇಶ್ ಜಾರಕಿಹೊಳಿ BJPಯಲ್ಲಿರಲಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿರಲಿ, ಮತ್ತೊಂದರಲ್ಲಿರಲಿ, ಈಗ ಇವರು ಆಡಳಿತ ಪಕ್ಷದಲ್ಲಿ, ಉಳಿದವರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಫ್ಯಾಮಿಲಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಈಗ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಗಾದಿ ಸಿಗಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ BJP ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು, ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ, ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ BJP ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CD ಬರುವಂತೆ DK ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ನೋಡಿ, ಜಾರಕಿಹೊಳಿ ಫ್ಯಾಮಿಲಿ ನೋಡಿ, ಒಂದು ಕಡೆ KPCC ಅಧ್ಯಕ್ಷ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಇದ್ದಾರೆ. 2028ರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ ಯಾರು ವಿಜಯೇಂದ್ರ, ಅವರ ವಿರುದ್ಧ ಸಮರ ಸಾರ್ತಾ ಇರೋದು ಯಾರು? ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಅದರಲ್ಲೂ ಕೂಡ ಬಹುತೇಕ ಯಶಸ್ವಿ ಆಗುವಂಥ ಸಾಧ್ಯತೆ ಇದೆ. ಸವಾಲು ಹಾಕ್ಬಿಟ್ಟಿದ್ದಾರೆ. ಏಕೆ ಅದು ತಾರಕಕ್ಕೆ ಇರುತ್ತೆ ನೋಡಿ. ಒಂದಂತೂ ಭಾಳ ಸ್ಪಷ್ಟ ರೀ, ನಾನು ಹೇಳಿದೆ ಇವ್ರಿಗೆ, ರಮೇಶ್ ಜಾರಕಿಹೊಳಿ BJPಯಲ್ಲಿರಲಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿರಲಿ, ಮತ್ತೊಂದರಲ್ಲಿರಲಿ, ಈಗ ಇವರು ಆಡಳಿತ ಪಕ್ಷದಲ್ಲಿ, ಉಳಿದವರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಫ್ಯಾಮಿಲಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಈಗ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಗಾದಿ ಸಿಗಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ BJP ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು, ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ, ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ BJP ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CD ಬರುವಂತೆ DK ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ.